ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಅವಸಫ್ಕಾರ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆರೆಮೀಯ 18ನೇ ಅಧ್ಯಾಯ ಅದರ 4ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಹಾಲೆಲೂಯ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಈ ದಿನದಲ್ಲಿ ನಮ್ಮನ್ನು ಸಂತೈಸುವ ಮಾತಾಗಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ. ಒಂದು ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗೋ ಹಾಗೆ ನಾವು ಸಹ ಆ ದೇವರ ಕೈಯಲ್ಲಿ ಮಣ್ಣಾಗಿ ನಾವು ಇದ್ದೇವೆ. ಹಾಲೆಲೂಯ. ನೋಡ್ರಿ, ಯಾವಾಗ ಜೇಡಿ ಮಣ್ಣಿನಿಂದ ಮಾಡಿದಂಥ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗುತ್ತದೋ, ಆ ಒಂದು ಕೆಟ್ಟು ಹೋದ ಮಣ್ಣನ್ನು ಕುಂಬಾರನು ಅದನ್ನು ವ್ಯರ್ಥವಾಗಿ ಬಿಸಾಡೋದಿಲ್ಲ. ಬದಲಾಗಿ ಅದನ್ನು ಮತ್ತೆ ಅವನೇನು ಮಾಡ್ತಾನೆ ಅಂತಂದರೆ ಹೊಸ ಪಾತ್ರೆಯನ್ನಾಗಿ ಸೃಷ್ಟಿ ಮಾಡುತ್ತಾನೆ. ಹಾಲೆಲೂಯ. ದೇವರ ಕೈಯಲ್ಲಿ ನಾವು ಸಹ ಒಂದು ಜೇಡಿ ಮಣ್ಣಾಗಿರುವಾಗ, ನಮ್ಮ ಜೀವಿತಗಳು ಆತನ ಕೈಯಲ್ಲಿರುವಾಗ, ಒಂದು ವೇಳೆ ನಾವು ಸಹ ಆತನ ಒಂದು ಆಜ್ಞೆಗಳಿಗೆ, ವಾಕ್ಯಗಳಿಗೆ ಒಂದು ವೇಳೆ ಅವಿಧೇಯರಾಗಿ ನಾವು ಪಾಪ ಮಾಡಿ ಮತ್ತೆ ಆತನ ಬಳಿ ಬಂದು, ಅಪ್ಪ, ತಂದೆಯಾದ ದೇವರೇ, ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳುವಾಗ ಆತನು ಕೆಟ್ಟು ಹೋದಂಥ ನಮ್ಮ ಜೀವಿತಗಳನ್ನು ಆತನು ಮತ್ತೆ ಹೊಸದಾಗಿ ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ಈ ವಾಕ್ಯದಲ್ಲಿ ನಾವು ನಿರೀಕ್ಷೆ ಇಟ್ಟು ಆತನನ್ನು ಪ್ರಾರ್ಥಿಸುವಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮೆಲ್ಲ ತಪ್ಪು ಅಪರಾಧಗಳನ್ನು ಆತನ ಪರಿಶುದ್ಧ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧ ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ಒಂದು ವೇಳೆ ನೀವು ಅನೇಕ ರೀತಿಯ ಈ ಲೋಕದ ಕಾರ್ಯಗಳಿಗೆ, ಅನೇಕ ಒಂದು ರೀತಿಯಾಗಿ ವಿವಿಧವಾಗಿ ಅನೇಕ ಪಾಪಗಳಿಂದ ನೀವು ಕೆಟ್ಟು ಹೋಗಿರುವುದಾದರೆ, ತಪ್ಪುಗಳನ್ನು ಮಾಡಿ ದೇವರ ದೃಷ್ಟಿಗೆ ನೀವು ತುಂಬ ದೂರ ಹೋಗಿರುವುದಾದರೆ, ಈ ಒಂದು ಕ್ಷಣದಲ್ಲೇ ನಿಮ್ಮ ಪಾಪಗಳನ್ನು, ತಪ್ಪುಗಳನ್ನು ಆತನ ಬಳಿ ಅರಿಕೆ ಮಾಡುವುದಾದರೆ ಆತನು ಖಂಡಿತವಾಗಿಯೂ ನಿಮ್ಮನ್ನು ಒಂದು ಹೊಸ ಪಾತ್ರೆಯನ್ನಾಗಿ ಆತನು ಸೃಷ್ಟಿ ಮಾಡುತ್ತಾನೆ. ಪ್ರಿಯರೇ, ಹಾಲೆಲೂಯ. ಆತನ ಬಳಿ ಬನ್ನಿರಿ, ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ. ಆತನು ಖಂಡಿತವಾಗಿಯೂ ನಿಮ್ಮ ಹಳೆಯ ಜೀವಿತಗಳನ್ನು ಆತನು ಮಾರ್ಪಡಿಸಿ ಹೊಸ ಜೀವಿತವನ್ನು ನಿಮಗೆ ಕೊಡುವಾತನಾಗಿದ್ದಾನೆ. ಈ ವಾಕ್ಯವನ್ನು ನಿರೀಕ್ಷಿಸಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೇ, ಮಹೋನ್ನತನೇ, ಅದ್ಭುತನಾದ ದೇವರೇ, ಅಪ್ಪ, ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಕುಂಬಾರನ ಕೈಯಲ್ಲಿ ಅಪ್ಪ, ಇಗೋ ಕರ್ತನೆ, ಅವನು ಮಾಡುತ್ತಾ ಇದ್ದಂಥ ಪಾತ್ರೆ ಕೆಟ್ಟು ಹೋಗಲು ಅದನ್ನು ನೂತನವಾಗಿ ಹೊಸ ಪಾತ್ರೆಯನ್ನಾಗಿ ಅಪ್ಪ ಕುಂಬಾರನ ಸೃಷ್ಟಿ ಮಾಡುವುದನ್ನು ನಾವು ನೋಡ್ತೇವೆ. ಅದೇ ರೀತಿ ನಿಮ್ಮ ವಾಕ್ಯ ಹೇಳುವ ಹಾಗೆ ಅದರಂತೆ ನೀವು ಸಹ ನನ್ನ ಕೈಯಲ್ಲಿ ಇದ್ದೀರಿ ಎಂಬುದಾಗಿ. ಹೌದು ಸ್ವಾಮಿ, ನಿನ್ನ ಕೈಯಲ್ಲಿ ದೇವರೇ, ಒಂದು ವೇಳೆ ಅಪ್ಪ ಕರ್ತನೆ, ಇವತ್ತು ಜಾಯ್ನ್ ಆಗಿರುವ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವಾಗ ಅಪ್ಪ ಅವರ ಜೀವಿತಗಳು ಸಹ ಕರ್ತನೆ ಅಪ್ಪ ನಿಮ್ಮ ಪ್ರಾರ್ಥನೆಯಿಂದ, ನಿಮ್ಮ ವಾಕ್ಯದಿಂದ, ನಿಮ್ಮ ಆಜ್ಞೆಗಳಿಗೆ ಅವಿಧೇಯರಾಗಿ ಒಂದು ವೇಳೆ ನಿಮ್ಮ ಸಾನ್ನಿಧ್ಯವನ್ನು ಅಪ್ಪ ದೇವರೇ ಬಿಟ್ಟು ದೂರ ಹೋಗಿದ್ದಾರೇನೋ ಗೊತ್ತಿಲ್ಲ ಸ್ವಾಮಿ. ಆದರೆ ಕರ್ತನೆ, ಅವರು ಕರ್ತನೆ ಎಸಯ್ಯ ಆ ಎಲ್ಲ ತಪ್ಪುಗಳನ್ನು ಅರಿಕೆ ಮಾಡಿ ಅಪ್ಪ ಅದನ್ನೆಲ್ಲ ಬಿಟ್ಟು ನಿನ್ನ ಬಳಿ ಬರುವಾಗ ನೀನು ಮತ್ತೆ ಹೊಸ ಜೀವಿತವನ್ನು ಕೊಡುವ ದೇವರಾಗಿದ್ದೀಯ ಸ್ವಾಮಿ. ಹೌದು ಸ್ವಾಮಿ, ಯಾರೆಲ್ಲ ಪ್ರಾರ್ಥನೆ ಮಾಡಿ ಯಥಾರ್ಥವಾಗಿ ನಿನ್ನಲ್ಲಿ ಅಪ್ಪ ಪಶ್ಚಾತ್ತಾಪ ಪಟ್ಟು ದೇವರೇ ಅಪ್ಪ ನಿನ್ನ ಕರುಣೆಗಾಗಿ, ದಯೆಗಾಗಿ ದೇವರೇ ಅವರು ಪ್ರಾರ್ಥನೆ ಮಾಡ್ತಾ ಇದ್ದರು, ನಜರೇತಿನ ಎಸಯ್ಯ ನೀನು ತಾನೇ ಅವರ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರವನ್ನು ದಯಪಾಲಿಸಿ ಅವರಲ್ಲಿರುವಂಥ ಎಲ್ಲ ಪಾಪದ ಸ್ವಭಾವಗಳು ತೆಗೆದುಹಾಕಿ ನನ್ನ ಎಸಯ್ಯ ಈಗೋ ಸ್ವಾಮಿ ಒಂದು ಹೊಸ ಜೀವಿತವನ್ನು, ನೂತನ ಜೀವಿತವನ್ನು, ಹೊಸ ಬಾಳನ್ನು ಕೊಟ್ಟು ಅವರನ್ನು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ದೇವಾನಿವಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಎಸಯ್ಯ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.